ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತಿನ ವಿಡಿಯೋದಲ್ಲಿ ಟೆಸ್ಟೋಸ್ಟೆರಾನ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿಲ್ದಿರ ನಮ್ಮ ಜೀವನದಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ಸು ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಇಯರ್ಲಿ 1% ಕಮ್ಮಿ ಆಗುತ್ತೆ ಅಂತ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಈ ಒಂದು ಹಾರ್ಮೋನ್ ಎಲ್ಲ ಡಿಸೈಡ್ ಮಾಡುತ್ತೆ ನಮ್ಮ ಬಾಡಿ ಪೋಸ್ಚರ್ ಆಗಲಿ, ನಮ್ಮ ಫೇಶಿಯಲ್ ಶೇಪ್ ಆಗಲಿ, ಬೋನ್ ಸ್ಟ್ರೆಂತ್ ಆಗಲಿ, ಮಸಲ್ ಗ್ರೋತ್ ಆಗಲಿ. ಈ ವಿಡಿಯೋದಲ್ಲಿ ನಾವು ಯಾವ ಡೈಲಿ ಹ್ಯಾಬಿಟ್ಸು ಟೆಸ್ಟೋಸ್ಟೆರಾನ್ ಲೆವೆಲ್ನ ಡಿಕ್ರೀಸ್ ಮಾಡ್ತಾಯಿದ್ದೇವೆ ಮತ್ತು ಸ್ವಲ್ಪ ಸೈಂಟಿಫಿಕ್ ಫ್ಯಾಕ್ಟ್ಸ್ ಯಾವುದು ಇಂಪ್ರೂವ್ ಮಾಡ್ಬೋದು ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಅನ್ನೋದ ಹೇಳ್ತೀನಿ. 1. ಸೆಡೆಂಟರಿ ಲೈಫ್ ಸ್ಟೈಲ್. ಸ್ವಲ್ಪ ಹುಡುಗರು ಯಾವಾಗಲೂ ಬೆಡ್ ಮೇಲೇ ಮಲಿಕೊಂಡು ಫೋನ್ ನೋಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ಗೇಮ್ ಆಡಿಕೊಂಡು ಇರ್ತಾರೆ. ಆವಾಗ ಅವ್ರ ಬಾಡಿಗೆ ಫೀಲ್ ಆಗುತ್ತೆ ನನಗೆ ಮಸಲ್ ಸ್ಟ್ರೆಂತ್ ಬೇಡ ಅಂತ. ಆವಾಗ ಟೆಸ್ಟೋಸ್ಟೆರಾನ್ ಲೆವೆಲ್ಸು ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟೆಲ್ಲ ಏನು ವೆಹಿಕಲ್ಸ್ ಇರ್ತಾ ಇರಲಿಲ್ಲ, ಯಾರ ಹತ್ರನೂ ಜಾಸ್ತಿ ಮೂಮೆಂಟ್ ಆಗ್ತಾಯಿದ್ರು. ಇವಾಗ ವೆಹಿಕಲ್ಸ್ ಎಲ್ಲರ ಹತ್ರನೂ ಇರುತ್ತೆ, ಜಾಸ್ತಿ ಮೂಮೆಂಟ್ ಆಗೋಲ್ಲ. ಅದಕ್ಕೆ ಲೆಸ್ ಮೂಮೆಂಟ್ ಈಕ್ವಲ್ಸ್ ಲೆಸ್ ಟೆಸ್ಟೋಸ್ಟೆರಾನ್. 2. ಮಾಸ್ಟರ್ಬೇಷನ್. ಕಂಟಿನ್ಯೂಸ್ ಆಗಿ ಪಾರ್ನ್ ನೋಡೋದ್ರಿಂದ ಮತ್ತು ಮಾಸ್ಟರ್ಬೇಷನ್ ಮಾಡೋದ್ರಿಂದ ನಮ್ಮ ಬ್ರೈನ್ನ ಲೋ ಸ್ಟೇಟ್ನಲ್ಲಿಡುತ್ತೆ. ನಮ್ಮ ಯಾವುದೋ ಒಂದು ರಿಯಲ್ ಗೋಲ್ಸ್ನ ಅಚೀವ್ ಮಾಡೋಕ್ಕಾಗಲಿ ಮತ್ತು ಬಾಡಿ ಸ್ಟ್ರೆಂತ್ ಗೇನ್ ಮಾಡೋಕ್ಕೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದನ್ನು ಕಂಟ್ರೋಲ್ ಮಾಡ್ಕೋಬೇಕು. 3. ಹೀಟ್ ಆ್ಯಂಡ್ ಟೆಂಪರೇಚರ್. ನಮ್ಮ ಟೆಸ್ಟಿಕಲ್ಸು ಬಾಡಿ ಔಟ್ಸೈಡ್ ಇರುತ್ತೆ, ಎಲ್ಲ ಆರ್ಗನ್ಸು ಇನ್ಸೈಡ್ ಇದ್ದರೆ. ಯಾಕಂದರೆ ನಮಗೆ ಟೆಸ್ಟೋಸ್ಟೆರಾನ್ ಲೆವೆಲ್ ಬಿಲ್ಡ್ ಆಗಬೇಕು ಅಂದರೆ ಟೆಸ್ಟಿಕಲ್ಸು ಕೂಲಾಗಿರಬೇಕು. ನಾವು ಟೈಟ್ ಪ್ಯಾಂಟ್ಸ್ ಯೂಸ್ ಮಾಡೋದು ಮತ್ತು ಲಾಂಗ್ ಬಾತ್ಸ್ ತಗೊಳ್ಳೋದು ಹಾಟ್ ವಾಟರಲ್ಲಿ, ಲ್ಯಾಬ್ಸ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದ್ರಿಂದ ನಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೈಟ್ ಮಲಗೋವಾಗ ಲೂಸ್ ಪ್ಯಾಂಟ್ಸ್ ಹಾಕ್ಕೊಳ್ಳೋದಾಗಲಿ ಮತ್ತು ಲಾಂಗ್ ಬಾತ್ಸ್ ಇರೋದಾಗಲಿ ಆ್ಯಂಡ್ ಲ್ಯಾಬ್ಸ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ದಿರ ಇದ್ದರೆ ನಮಗೆ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. 4. ಪ್ಲ್ಯಾಸ್ಟಿಕ್. ಜಾಸ್ತಿ ಪ್ಲ್ಯಾಸ್ಟಿಕ್ಕಲ್ಲಿ BPA ಅನ್ನೋ ಕೆಮಿಕಲ್ ಕಂಟೆಂಟ್ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಎಸ್ಟ್ರೋಜನ್ ಜನ್ರೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಎಸ್ಟ್ರೋಜನ್ ಜಾಸ್ತಿ ಆದರೆ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಫುಡ್ ಆಗಲಿ ವಾಟರ್ ಆಗಲಿ ಸ್ಟೀಲಲ್ಲಿ ಸ್ಟೋರ್ ಮಾಡಿರೋದು ಬೆಸ್ಟ್. 5. ಜಂಕ್ ಫುಡ್. ಶುಗರ್, ಜಂಕ್ ಫುಡ್, ಪ್ರೊಸೆಸ್ಡ್ ಐಟಮ್ಸ್ ಈ ಥರ ತಿನ್ನೋದ್ರಿಂದ ನಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಹಂಗೆ ಎಕ್ಸ್ಟ್ರಾ ಫ್ಯಾಟ್ ಬಿಲ್ಡ್ ಆಗುತ್ತೆ. ಈಗ ಮೈನ್ ವಿಡಿಯೋ ಶುರು ಆಗೋದು ಹೇಗೆ ಟೆಸ್ಟೋಸ್ಟೆರಾನ್ ಲೆವೆಲ್ನ ಬಿಲ್ಡ್ ಮಾಡಬೇಕು ಅಂತ. 1. ಡಯಟ್. ಜಿಂಕ್, ಮೆಗ್ನೀಷಿಯಮ್, ವಿಟಮಿನ್ ಡಿ. ಜಿಂಕ್ಗೆ ಪಂಪ್ಕಿನ್ ಸೀಡ್ಸ್, ಎಗ್ಸ್, ರೆಡ್ ಮೀಟ್ ತಿನ್ನಬೇಕು. ಮೆಗ್ನೀಷಿಯಮ್ಗೆ ನಟ್ಸ್, ಡಾರ್ಕ್ ಚಾಕ್ಲೇಟ್ಸ್, ಆವಕಾಡೋ ತಿನ್ನಬೇಕು. ವಿಟಮಿನ್ ಡಿ ಮಾರ್ನಿಂಗ್ 20 to 30 ಮಿನಿಟ್ಸ್ ಸನ್ಲೈಟಲ್ಲಿ ಸ್ಪೆಂಡ್ ಮಾಡಿದ್ರೆ ನಮಗೆ ನ್ಯಾಚುರಲಿ ಸಿಗುತ್ತೆ. 2. ವರ್ಕೌಟ್ ರೈಟ್. ಲಿಫ್ಟಿಂಗ್ ವೆಯ್ಟ್ಸ್, ಜಂಪ್ ಸ್ಕ್ವಾಟ್ಸ್, ಎಕ್ಸ್ಪ್ಲೋಸಿವ್ ಎಕ್ಸಸೈಸಸ್, ಸ್ಪ್ರಿಂಟ್ಸ್ ಮಾಡೋದ್ರಿಂದ ಟೆಸ್ಟೋಸ್ಟೆರಾನ್ ಲೆವೆಲ್ಲು ಬಿಲ್ಡ್ ಆಗುತ್ತೆ. 3. ವಾಟರ್ ಕ್ವಾಲಿಟಿ. ಟ್ಯಾಪ್ ವಾಟರ್ ಯೂಸ್ ಮಾಡೋದ್ರಿಂದ ಕೆಮಿಕಲ್ಸ್ ಆ್ಯಂಡ್ ಮೈಕ್ರೋ ಪಾರ್ಟಿಕಲ್ಸ್ ಇರುತ್ತೆ. ಗುಡ್ ಫಿಲ್ಟರ್ಸ್ ಯೂಸ್ ಮಾಡಬೇಕು. ಸ್ಟೀಲ್ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಕ್ಲೀನ್ ಮಿನರಲ್ ವಾಟರ್ ಕುಡಿಬೇಕು. 4. ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ನಾವು ಮೆಡಿಟೇಷನ್ ಮಾಡೋದಾಗಲಿ, ಬ್ರೀತಿಂಗ್ ಎಕ್ಸಸೈಸಸ್ ಮಾಡೋದು, ಜಿಮ್ಗೆ ಹೋಗೋದು ಮಾಡಿದ್ರೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ಮತ್ತು ಜಿಮ್ಗೆ ಡೈಲಿ ಹೋಗೋದ್ರಿಂದ 40% ಆಫ್ ಸ್ಟ್ರೆಸ್ ಅಲ್ಲೇ ರಿಡ್ಯೂಸ್ ಆಗುತ್ತೆ. 5. ಲೀವ್ ವಿತ್ ಪರ್ಪಸ್. ನಿಮಗೆ ಲೈಫಲ್ಲಿ ಪರ್ಪಸ್ ಇಲ್ಲ ಅಂದರೆ ಲೈಫ್ ಎಂಟಿ ಅನಿಸುತ್ತೆ ಆ್ಯಂಡ್ ನೀವು ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡಿ ಸ್ಟ್ರೆಸ್ ತಗೊಳ್ತೀರಾ. ಅದಕ್ಕೆ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಕ್ಲಿಯರ್ ಗೋಲ್ ಸೆಟ್ ಮಾಡಿಕೊಂಡ್ರೆ, ಈಗ ಬಾಡಿ ಬಿಲ್ಡ್ ಮಾಡೋದಾಗಲಿ, ಬಿಸ್ನೆಸ್ ಸೈಡ್ ವರ್ಕ್ ಮಾಡೋದಾಗಲಿ, ಹೈ ಇನ್ಕಮ್ ಜನ್ರೇಟ್ ಮಾಡೋ ಸ್ಕಿಲ್ನ ಲರ್ನ್ ಮಾಡೋದಾಗಲಿ ಮಾಡಿದರೆ ನಿಮಗೆ ಮೋಟಿವೇಶನ್ ಫೀಲ್ ಆಗುತ್ತೆ ಆ್ಯಂಡ್ ನೀವು ಗೋಲ್ ಸೈಡು ನೀವು ವರ್ಕ್ ಮಾಡ್ತೀರಾ.